ವೀಕ್ಷಕರೇ ನಮಸ್ಕಾರ. ಅಂತರ ಪ್ರವಾಸ ಚಾನಲ್ಗೆ ಮತ್ತೆ ಸ್ವಾಗತ. ಇಲ್ಲಿ ನೋಡ್ತಾ ಇರೋದೇ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರುವಂತಹ ಖಾಟು ಶ್ಯಾಮ್ ದೇವಸ್ಥಾನ. ಇದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಏನಿದೆ ಅದರ ಪಕ್ಕದಲ್ಲೇ ಇದೆ. ಅಂದರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೂ ಈ ಟೆಂಪಲ್ಗೂ ಹಾರ್ಡ್ಲಿ ಒಂದು 200 ಮೀಟರ್ಸ್. ಸೊ ನೀವು ಇಲ್ಲಿಗೆ ಬಂದರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನೂ ನೋಡ್ಕೊಂಡು ಹೋಗ್ಬೋದು. ಭಾಳ ಆ್ಯಂಪಲ್ ಸ್ಪೇಸ್ ಇದೆ ದೇವಸ್ಥಾನದಲ್ಲಿ. ನೋಡಿ, ನಮಗೆ ದೇವಸ್ಥಾನದ ಎದುರುಗಡೆ ಬಂದರೆ ನಮಗೆ ಇಲ್ಲಿ ಕಾಣ್ತಾ ಇರೋದು ಹೀಗೆ ಮುಂದ್ಗಡೆ ಕಾಣ್ತಾ ಇರುವ 3 ಬಾಣ. ನೋಡಿ, ನೀವು ಇಲ್ಲಿ ನೋಡ್ಬೋದು. ಈಗ ಈ ಬಾಣ ಏನು ಕಾಣ್ತಾ ಇದೆ, ಇದು ಖಾಟು ಶ್ಯಾಮನ ಒಂದು ಆಯುಧ. ಸೊ ನಾನು ಹೇಳಿದಾಗೆ ಈ ಬಾಣ ಖಾಟು ಶ್ಯಾಮನ ಆಯುಧ. ಏನಕ್ಕೆ ಅಂದರೆ ಖಾಟು ಶ್ಯಾಮ್ ಯಾರು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ಫಸ್ಟ್. ಸೊ ಖಾಟು ಶ್ಯಾಮ್ ಬಂದು ಭೀಮನ ಮಗನಾದಂತಹ ಘಟೋದ್ಗಜನ ಮಗನಾದಂತಹ ಬಾರ್ಬರಿಕ, ಅವನೇ ಖಾಟು ಶ್ಯಾಮ್. ಇವರ ಹಿಸ್ಟ್ರಿ ಮಹಾಭಾರತದ ಕಾಲಕ್ಕೆ ಹೋಗುತ್ತೆ. ಅಂದರೆ ಮಹಾಭಾರತದ ಯುದ್ಧ ಆಗಬೇಕಾದ್ರೆ ಈ ಬಾರ್ಬರಿಕ ಏನಿದ್ದಾರೆ ಅವರು ತನ್ನ ತಾಯಿಗೆ ಮಾತು ಕೊಡ್ತಾರೆ. ಬಾರ್ಬರಿಕ ತನ್ನ ತಾಯಿಗೆ ಮಾತನ್ನು ಕೊಡ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಯಾರು ಸೋಲನ್ನು ಅನುಭವಿಸ್ತಾ ಇರ್ತಾರೋ ಅವರ ಕಡೆ ನಿಂತು ನಾನು ಯುದ್ಧ ಮಾಡ್ತೀನಿ ಅಂತ ಬಾರ್ಬರಿಕ ತನ್ನ ತಾಯಿಗೆ ಮಾತು ಕೊಡ್ತಾರೆ. ಏನಕ್ಕಂದರೆ ಬಾರ್ಬರಿಕ ಅತ್ಯಂತ ಶಕ್ತಿಶಾಲಿಯಾಗಿರ್ತಾರೆ. ಸೊ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ತಮ್ಮ ವೈರಿಗಳಾದಂಥ ಕೌರವರನ್ನು ಸೋಲಿಸ್ತಿರ್ಬೇಕಾದ್ರೆ ಬಾರ್ಬರಿಕ ಕೌರವರ ಜೊತೆ ನಿಂತು ಯುದ್ಧ ಮಾಡುವಂಥ ಸಂದರ್ಭ ಬರುತ್ತೆ. ಸೊ ಅದೇನು ಅಂದರೆ ಅಲ್ಲಿಗೆ ಬಾರ್ಬರಿಕ ತನ್ನ ಅಜ್ಜನಾದಂತಹ ಭೀಮನ ಎದುರು ನಿಂತು ಯುದ್ಧ ಮಾಡುವಂಥ ಸಂದರ್ಭ ಬಂದಾಗ ಆಗಲೇ ಕೃಷ್ಣನಿಗೆ ಗೊತ್ತಾಗ್ತದೆ ಬಾರ್ಬರಿಕ ಪಾಂಡವರ ವಿರುದ್ಧ ನಿಂತು ಯುದ್ಧ ಮಾಡುವಂಥ ಸಂದರ್ಭ ಬಂದಿದೆ. ಅವನೇನಾದರೂ ಪಾಂಡವರ ವಿರುದ್ಧ ನಿಂತು ಯುದ್ಧ ಮಾಡುವಂಥ ಸಂದರ್ಭ ಬಂದರೆ ಪಾಂಡವರು ಗೆಲ್ಲುವ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಕೃಷ್ಣ ಏನು ಮಾಡ್ತಾನೆ, ಬಾರ್ಬರಿಕನನ್ನು ಭೇಟಿಯಾಗಿ ಅವನ ಜೊತೆ ಸಂಧಾನ ಮಾಡಿದಾಗ ಬಾರ್ಬರಿಕ ಕೃಷ್ಣನ ಅತೀವ ಭಕ್ತನಾಗಿರ್ತಾನೆ. ಅವನಿಗೆ ಕೃಷ್ಣ ಹೇಳ್ತಾನೆ, ನೀನು ಯುದ್ಧದಲ್ಲಿ ಯಾರ ಜೊತೆನೂ ನಿಲ್ಲಬಾರದು, ಯುದ್ಧ ಶಸ್ತ್ರ ಹಿಡಿಯಬಾರದು ಅಂದಾಗ ಬಾರ್ಬರಿಕ ಅವನ ಮಾತನ್ನು ಕೇಳಿ ತನ್ನ ತಲೆಯನ್ನು ಕೃಷ್ಣನಿಗೆ ಅರ್ಪಿಸ್ತಾನೆ. ಸೊ ಅಂದಿನಿಂದ ಕೃಷ್ಣನಿಂದ ವರಪಡೆದ ಬಾರ್ಬರಿಕ ಖಾಟು ಶ್ಯಾಮ್ ಅಂತ ಪ್ರಸಿದ್ಧಿಯಾಗಿ ಕಲಿಯುಗದ ಕೃಷ್ಣ ಅಂತಲೂ ತುಂಬ ಹೆಸರುವಾಸಿಯಾಗಿದೆ. ಮತ್ತು ಕೃಷ್ಣ ಅವನಿಗೆ ವರ ಕೊಡ್ತಾನೆ, ನಾನು ಯಾವುದೇ ಮನುಷ್ಯನಿಗೆ ಅವನ ಹಣೆ ಬರದಲ್ಲಿ ದುಃಖ ಅಂತ ಬರೆದಿದ್ರೆ ನಿನ್ನ ಸನ್ನಿಧಾನಕ್ಕೆ ಬಂದು ಅವನು ತಲೆ ಇಟ್ಟರೆ ಆ ದುಃಖ ಅನ್ನೋದು ಎಲ್ಲ ಹೋಗ್ತದೆ, ಜೀವನದಲ್ಲಿ ಅವರು ಖುಷಿಯಾಗಿರ್ತಾರೆ ಅನ್ನೋ ಒಂದು ವರ ಕೃಷ್ಣ ಬಾರ್ಬರಿಕನಿಗೆ ಕೊಡ್ತಾರೆ. ಅಂದಿನಿಂದ ಖಾಟು ಶ್ಯಾಮ್ ಅನ್ನೋ ಹೆಸರಿಂದ ಈ ದೇವರು ಪ್ರಸಿದ್ಧಿಯಾಗುತ್ತೆ. ಸೊ ಹೀಗೆ ಈ ಥರ ಕಥೆ ತುಂಬ ಇದೆ. ನಾವು ಖಾಟು ಶ್ಯಾಮ್ನ ಕಥೆಯನ್ನು ಓದೋದಾದರೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದ್ದೀನಿ. ಬನ್ನಿ ಮುಂದೆ ದೇವಸ್ಥಾನ ಹೇಗಿದೆ ನೋಡೋಣ. ನಾವು ದೇವಸ್ಥಾನ ಒಳಗಡೆ ಬರ್ತಿದ್ದಂಗೆ ನಮಗೆ ಕಾಣೋದು ಈ ಒಂದು ಗಂಟೆ. ಭಾಳ ವಿಶಾಲವಾದಂಥ ಜಾಗದಲ್ಲಿ ಈ ಒಂದು ದೇವಸ್ಥಾನವನ್ನು ಮಾಡಿದ್ದಾರೆ. ಸುತ್ತಲೂ ಎಲ್ಲ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾನು ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೇನೆ. ನಮಗೆ ಮುಂದ್ಗಡೆ ಗರ್ಭಗುಡಿಯೆಲ್ಲ ಕಾಣ್ತಾ ಇರೋದೇ ಖಾಟು ಶ್ಯಾಮ್. खाटू श्याम मंदिर।
ಜೈ ಶ್ರೀ ಶ್ಯಾಮ್. ನೋಡಿ ವೀಕ್ಷಕರೇ, ದೇವಸ್ಥಾನದ ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೀಟಾಗಿ ಮಾಡಿದ್ದಾರೆ.